ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿನ್ನೆ ನಾನು, ನನ್ನ ತಂಗಿ ಮತ್ತೆ ಕಾಶ್ವಿ ಸೇರಿ ಅಮ್ಮ ಮನೆಯಿಂದ ಬಂದ್ವಿ. ಅಮ್ಮ ಮನೇಲಂತೂ ತುಂಬಾ ಕೆಲಸಗಳು ಈಗ, ಯಾಕಂದ್ರೆ ಮದುವೆ ಮನೆ ಅಲ್ವಾ. ಜೂನ್ 17ಗೆ ತಮ್ಮನ ಮದುವೆ ಇರೋದು. ನಾವು ಮತ್ತೆ ಹೋಗ್ಬೇಕೀಗ. ನನ್ನ ತಂಗಿ ಒಂದು 4 ದಿನ ಬಿಟ್ಟು ಹೋಗ್ತಾಳೆ ಇಲ್ಲಿಂದ. ನಾನು ಮತ್ತೆ ಒಂದು ವೀಕ್ ಆದ್ಮೇಲೆ ಅಮ್ಮ ಮನೆಗೆ ಹೋಗ್ಬೇಕು. ತುಂಬಾ ಅಂದ್ರೆ ತುಂಬಾ ಕೆಲಸಗಳಿರುತ್ತೆ ಮದುವೆ ಮನೆ ಅಂದ್ರೆ. ಹಾಗೆಯೇ ಇವಾಗ ಇನ್ವಿಟೇಷನ್ ಎಲ್ಲ ಹಚ್ಚಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇನ್ವಿಟೇಷನ್ದು ಕಾರ್ಡ್ದು ಶಾಸ್ತ್ರ ಎಲ್ಲ ಇರುತ್ತಲ್ವಾ, ಅರ್ಶಿನ ಕುಂಕುಮ ಹಚ್ಚೋದು ಅದೆಲ್ಲ ಮುಗಿತಲ್ವಾ. ಸೊ ಇನ್ನೇನು ಹಂಚಕ್ಕೆ ಸ್ಟಾರ್ಟ್ ಮಾಡಬೇಕಷ್ಟೇ. ಹಾಗೆಯೇ ನನ್ನ ಹಸ್ಬೆಂಡ್ ಜಿಯೋ ಮಾರ್ಟಿಂದ ಕೆಲವೊಂದು ವಸ್ತುಗಳನ್ನು ಆರ್ಡರ್ ಮಾಡಿದರು. ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಕಮ್ಮಿ ಬೆಲೆಗೆ ಇರುತ್ತೆ ಇದರಲ್ಲಿ. ನಾವು ಬೇರೆದರಲ್ಲಿ ಆರ್ಡರ್ ಮಾಡೋದಕ್ಕಿಂತ, ಅಂದರೆ ಮುಂಚೆ ನಾವು ಕೂಡ ಫ್ಲಿಪ್ಕಾರ್ಟ್, ಅಮೆಝಾನ್ ಅದರಲ್ಲೆಲ್ಲ ಆರ್ಡರ್ ಮಾಡ್ತಿದ್ವಿ. ಬಟ್ ಅದು ತುಂಬ ಲೇಟ್ ಆಗುತ್ತೆ. ಮತ್ತು ಅದಕ್ಕಿಂತ ಸ್ವಲ್ಪ ಬೆಟರ್ ಅನ್ಕೋತೀನಿ ಇದರಲ್ಲಿ ಮಾಡೋದು. ಇದು ನೋಡಿ, ಮೈಸೂರು ಸ್ಯಾಂಡಲ್ ಸೋಪ್. ಇದು ಬಂದುಬಿಟ್ಟು ಕೆಲವೊಂದು ಕಡೆ 38 ರುಪೀಸ್ ಇದೆ, ಮತ್ತು ಕೆಲವೊಂದು ಕಡೆ 40 ರುಪೀಸ್ ಎಲ್ಲ ಇದೆ. ಬಟ್ ಇದರಲ್ಲಿ ಬಂದುಬಿಟ್ಟು 36 ರುಪೀಸ್ಗೆ ಸಿಕ್ಕಿದೆ, ಇಲ್ಲಿ ನೋಡ್ತಿರ್ಬೋದು ಇದು. ಆಮೇಲೆ ಇದು ಬಂದು ಚಾಕ್ಲೇಟ್. ಇದರಲ್ಲಿ ಫ್ಯೂಸ್ ಇದೆ, ಮತ್ತು 5 ಸ್ಟಾರ್ ಇದೆ, ಹಾಗೆಯೇ ಡೈರಿ ಮಿಲ್ಕ್ ಇದೆ, ಮತ್ತು ಪರ್ಕ್ ಚಾಕ್ಲೇಟ್ ಇದೆ. ಸೊ ಇದಕ್ಕೆ ಟೋಟಲ್ ಆಗಿ ಬಂದು ಆ್ಯಕ್ಚುಲಿ ಪ್ರೈಸ್ 150 ರುಪೀಸ್ ಇರೋದು ಇಲ್ಲಿ. ಸೊ ನೋಡ್ತಿರ್ಬೋದು 150 ರುಪೀಸ್ ಇದೆ. ಬಟ್ ಜಿಯೋ ಮಾರ್ಟಿಂದ ಆರ್ಡರ್ ಮಾಡಿದಾಗ ಇದು ಬಂದು 88 ರುಪೀಸ್ ಆಗಿದೆ. ಸೊ ಇಲ್ಲಿದೆ, ಇದು 88 ರುಪೀಸ್. ಇದು ಬಂದು ಲಿಕ್ವಿಡ್ ಡಿಟರ್ಜೆಂಟ್ ವಾಷಿಂಗ್ ಮೆಷಿನ್ಗೆ ಹಾಕೋದು. ಹಾಗೆಯೇ ಇದು ಬಂದು 5 ಲೀಟರ್ ಇದೆ, 599 ರುಪೀಸ್, ಅಂದರೆ ಆಲ್ಮೋಸ್ಟ್ 600 ರುಪೀಸ್ ಅಲ್ವಾ. ಸೊ ಇದರಲ್ಲಿ ಬಂದು ಎಷ್ಟಾಗಿದೆ ಅಂದರೆ 481 ರುಪೀಸ್ಗೆ ಇದು ಇದೆ, 481 ರುಪೀಸ್. ಸೊ ತುಂಬ ವರ್ತ್ ಅನ್ಸುತ್ತಲ್ವಾ, ಮತ್ತು ತುಂಬ ಬೇಗನೆ ಬರುತ್ತೆ. ಹಾಗಾಗಿ ಇದರಿಂದ ಆರ್ಡರ್ ಮಾಡಿರೋದು. ಬಾಟ್ಲ್ ಬೇಕಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಇರ್ಬೋದು ಅನ್ಕೋತೀನಿ. ನಮ್ಮ ಮನೇಲಿ ಸುಮಾರು ಬಾಟ್ಲ್ಗಳೆಲ್ಲ ಇದೆ. ಸೊ ಬಾಟ್ಲಿಗೆ ಹಾಕೋಬಹುದು ಅಂತ ನಾವು ಈ ಥರ ಇದರಿಂದನೇ ಕರ್ಸ್ತೀವಿ, ಪ್ಯಾಕೆಟಿಂದನೇ. ಸೊ ಇದು ಒಂದು. ನೆಕ್ಸ್ಟ್ ಇದು ನೋಡಿ, ಪ್ಯಾಂಪರ್ಸ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರೋದು. ಇದು ಡರ್ಮಟಾಲಜಿ ಟೆಸ್ಟ್ ಆಗಿರುತ್ತೆ. ಇದು ಡರ್ಮಾ ಟೆಸ್ಟ್ ಅಂತಲೇ ಇಲ್ಲೆಲ್ಲ ಬರ್ಕೊಂಡಿದೆ. ಸೊ ನೈಟ್ ಟೈಮೆಲ್ಲ ಮಕ್ಕಳಿಗೆ ಇದನ್ನು ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಪ್ಯಾಂಪರ್ಸ್ ಕಂಪ್ನಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರೋದು. ಹಾಗೆಯೇ ಎಲ್ ಸೈಜ್ ಇದು ಕಾಶ್ವಿಗೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ 40 ಪೀಸ್ ಇರುತ್ತೆ. ಸೊ ಇದು ಬಂದು ಆ್ಯಕ್ಚುಲಿ ಪ್ರೈಸ್ 1399 ರುಪೀಸ್ ಇದೆ, ಅಂದರೆ ಆಲ್ಮೋಸ್ಟ್ 1400 ಅಲ್ವಾ. ಸೊ ನಾವು ಮುಂಚೆ ಕಾಶ್ವಿಗೆ ಬೇರೆದು ಯೂಸ್ ಮಾಡ್ತಿದ್ವಿ, ಅಂದರೆ ನಾರ್ಮಲ್ ಬರುತ್ತಲ್ಲ, ಪ್ರೀಮಿಯಂ ಕ್ವಾಲಿಟಿದು ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಪ್ರೀಮಿಯಂ ಕ್ವಾಲಿಟಿದು ಯೂಸ್ ಮಾಡ್ತಿರೋದ್ರಿಂದ ಅವಳಿಗೆ ರ್ಯಾಷಸ್ ಏನೂ ಇಲ್ಲ. ಹಾಗಾಗಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ವರ್ತ್ ಅನಿಸುತ್ತೆ. ತುಂಬ ಕಮ್ಮಿ ಬೆಲೆಗೆ ಇದೆ. ಸೊ 999 ರುಪೀಸ್ಗೆ ಇದೆ ಇದು. ಸೊ ಇದು ಒಂದು ತೊಗೊಂಡಿದ್ದು. ಹಾಗೆಯೇ ನಾನು ಔಟ್ಸೈಡಲ್ಲಿ ಒಂದು ಡ್ರೆಸ್ಸನ್ನು ತೊಗೊಂಡೆ. ನೋಡಿದ ತಕ್ಷಣ ಇಷ್ಟ ಆಯಿತು, ನಿಮಗೆ ತೋರಿಸ್ತೀನಿ. ಕಾಟನ್, ಸೆಮಿ ಕಾಟನ್ ಅಂತಾರಲ್ವ, ಆ ಥರ ಟಾಪ್. ಇದು ಈ ಥರ ಇದೆ, ಮರೂನ್ ಕಲರಲ್ಲಿ ಇರೋದು. ಇಲ್ಲಿ ಈ ಥರ ಬಟನ್ಸ್ ಇದೆ ನೋಡಿ. ಆಮೇಲೆ ಫ್ರಂಟ್ ಕಟ್ ಬರುತ್ತೆ ಇದಕ್ಕೆ. ಸೊ ಈ ಥರ ಸೈಡ್ ಕಟ್ ಇಲ್ಲ. ನೆಕ್ಸ್ಟು ಈ ಥರ ದಾರ ಕೂಡ ಇದೆ. ಇದು ನಾನು ಆನ್ಲೈನಲ್ಲಿ ಏನು ತೊಗೊಂಡಿದ್ದಲ್ಲ, ಔಟ್ಸೈಡಲ್ಲಿ ತೊಗೊಂಡಿದ್ದು. ಇದು ಒಂದು 600 ರುಪೀಸ್. ಇದಕ್ಕೆ ಒಂದು ಪಾಕೆಟ್ ಕೂಡ ಇದೆ ಸೈಡಲ್ಲಿ. ಸೊ ಇಲ್ಲಿ ಪಾಕೆಟ್ ಇದೆ. ಹಾಗೆಯೇ ಹ್ಯಾಂಡ್ಸ್ ಕೂಡ ಇದೆ, ಬೇಕಂದರೆ ಹಾಕೋಬೋದು ಹ್ಯಾಂಡ್ಸು, ಇಲ್ಲ ಅಂದರೆ ಇಲ್ಲ. ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ, ಹ್ಯಾಂಡ್ಸ್ ಇಲ್ಲಿದೆ, ಬೇಕಾದರೆ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ಒಂದು ಪ್ಯಾಂಟ್ ಕೂಡ ಬಂದಿದೆ. ಈ ಥರ ಪ್ಯಾಂಟ್ ಬರುತ್ತಲ್ಲ. ಸೊ ಇದು ಒಂದು. ನೆಕ್ಸ್ಟ್ ಒಂದು ಟೀ ಶರ್ಟ್ ತೊಗೊಂಡೆ ನನ್ನ ಹಸ್ಬೆಂಡ್ಗೆ. ಇದು ಒಂದು ಅಷ್ಟೇ 400 ರುಪೀಸ್. ಅವರಿಗೆ ಗ್ರೇ ಕಲರ್ ಅಂದರೆ ತುಂಬ ಇಷ್ಟ. ಇದು ಲಾರ್ಜ್ ಸೈಜಲ್ಲಿರೋದು. ಸೊ ಇದೊಂದನ್ನು ತೊಗೊಂಡೆ. ಇಷ್ಟು ಕಾಶ್ಮೀರದು ಚಿಕ್ಕ ಚಿಕ್ಕ ಐಟಮ್ಗಳಿದೆ, ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇದು ತೊಗೊಂಡಿದ್ದಲ್ಲ, ನಮ್ಮ ಅತ್ತೆಯವ್ರು ಕಳಿಸಿದ್ದು. ಬಟ್ ತುಂಬ ಕ್ಯೂಟ್ ಆಗಿದೆ, ವೈಟ್ ಕಲರಲ್ಲಿರೋದು. ಎಲ್ಲದೂ ಕೂಡ ಅಷ್ಟೇ. ಇದು ಒಂದು ಮಣಿ ಸರ ಕಾಶ್ವಿಗೆ. ನೆಕ್ಸ್ಟ್ ಇದು ಒಂದು ಎಲ್ಲ ಕಡೆನೂ ಸಿಗುತ್ತಲ್ವ, ಬಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಕೋಕ್ಕೆ. ಕ್ಯೂಟ್ ಆಗಿರುತ್ತೆ ನೋಡಿ. ಇದು ಫುಲ್ ಶೈನಿಂಗ್ ಇದೆ. ಸೊ ಇದು ಒಂದು ಕಾಶ್ವಿಗೆ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಒಂದು ಈ ಥರದ್ದು ನನ್ನ ಹತ್ರನೂ ಕೂಡ ಒಂದಿದೆ. ಸ್ವಲ್ಪ ಚೇಂಜ್, ಅಂದರೆ ಸ್ವಲ್ಪ ಹೆವಿ ಇದು ಬರುತ್ತಲ್ಲ, ಪರ್ಲ್ ಬರುತ್ತಲ್ಲ ಆ ಥರ. ಇದು ಲೈಟ್ ವೇಟ್ ಪರ್ಲ್ ಆ ಥರ ಮಕ್ಕಳಿಗೆ ಹಾಕೊಳ್ಳೋಕ್ಕೆ. ಸೊ ಇದು ಒಂದು. ನೆಕ್ಸ್ಟ್ ಬಂದು ಇದು ನೋಡಿ, ಕ್ಯೂಟ್ ಆಗಿರುವಂಥ ಬ್ಯಾಂಗಲ್ಗಳು.
ಕಾಶ್ವಿ ನಾನು ಇನ್ನೂ ಬೇರೆ ಬ್ಯಾಂಗಲ್ ಹಾಕಿಲ್ಲ, ಅಂದರೆ ಚಿಕ್ಕವರಿದ್ದಾಗಿಂದ ಬೆಳ್ಳಿದೇ ಹಾಕಿರ್ತಾರಲ್ವ, ಬೆಳ್ಳಿ ಅಥವಾ ಗೋಲ್ಡ್ ಆ ಥರನೇ ಹಾಕಿರೋದು. ಬಟ್ ಈ ಥರ ನಾನು ಇನ್ನೂ ಹಾಕಿಲ್ಲ. ಸೊ ಇವಾಗ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ 2 ವರ್ಷ ಆಗೋಯ್ತಲ್ವ. ಸೊ ಇದು ನೋಡಿ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ವೈಟ್ ಕಲರಲ್ಲಿ ಇರೋದು. ತೊಡು ಮಗ, ತೊಡು ಕೊಡ್ತೀನಿ. ಇದು ಒಂದು ಹೇಳಲೇಬೇಕು, ಈ ಥರದೊಂದು ಗೊಂಬೆ ಇತ್ತು ಆಯಿತಾ ನಮ್ಮ ಅಮ್ಮ ಮನೆಯಲ್ಲಿ. ನನ್ನ ತಮ್ಮನ ಮಗ ಒಂದು ರೆಡ್ ಕಲರಲ್ಲಿ ಇತ್ತು, ಸ್ವಲ್ಪ ಹಳೆ ಆಗಿತ್ತು. ಕಾಶ್ವಿ ಅದನ್ನು ಮನೆಗೆ ಎತ್ಕೊಬಂದಿದ್ದು, ಬರಬೇಕಾದ್ರೆ ಬಿಟ್ಟೇ ಇಲ್ಲ. ನಾವು ಎಷ್ಟೆಲ್ಲ ಟ್ರೈ ಮಾಡಿದ್ವಿ ಅಲ್ಲೇ ಇಟ್ಟು ಬರೋಣ ಅಂತ ಅಂದ್ಬಿಟ್ಟು, ನೆಕ್ಸ್ಟ್ ಹೋದಗಳಿಗೆ ಆಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಬಟ್ ಅವಳು ಬಸ್ಸಲ್ಲೇ ಮನೆಗೆ ತೊಗೊಬಂದಿದ್ದು. ಅವಳು ಎಷ್ಟು ಅದಕ್ಕೆ ಕೇರ್ ಮಾಡ್ತಿದ್ಲು ಅಂದರೆ, ನಾವು ಕಾಶ್ವಿಗೆ ಹೆಂಗೆ ಕೇರ್ ಮಾಡ್ತೀವಲ್ವ, ಅದಕ್ಕೆ ಊಟ ಮಾಡಿಸೋದು, ಮಲಗಿಸೋದು, ತಿನ್ನಿಸೋದು ಎಲ್ಲ ಮಾಡ್ತಿದ್ಲು. ಬಟ್ ನಾವು ಇದು ಇತ್ತಲ್ವಾ, ಏನಂದರೆ ಶಿವರಾತ್ರಿ ಇದ್ದಾಗ ಅದನ್ನು ಕೂಡ ಅವಳು ತೊಗೊಂಡು ಹೋಗಿದ್ಲು ಅಲ್ಲಿಗೆ ಕಾರಲ್ಲಿ, ಶಾಸ್ತ್ರಲಿಂಗಕ್ಕೆ. ಮಠಲಿಂಗದಿಂದ ಪೂಜೆ ಎಲ್ಲ ಮುಗಿಸಿ ಬರುವಾಗ ಕಾಶ್ವಿಗೆ ಸ್ಟ್ರಾಬೆರಿ ತೊಗೊಳಕ್ಕೆ ಹೋದ್ವಿ. ಬಟ್ ಆ ಟೈಮಲ್ಲಿ ಇದನ್ನು ಅಲ್ಲೇ ಇಟ್ಟಿದ್ವಿ ಡಬ್ಬದ ಮೇಲೆ. ನನ್ನ ಹಸ್ಬೆಂಡ್ ಇಟ್ಬಿಟ್ಟಿದ್ರು, ಮತ್ತು ಬರಬೇಕಾದ್ರೆ ತೊಗೊಂಬರಕ್ಕೆ ನೆನಪಿಲ್ಲ. ಹಾಗೆಯೇ ಅವಳು ಮನೆಗೆ ಬಂದಮೇಲೆ ಸಖತ್ ಹತ್ಲು. ಆಮೇಲೆ ನಾವು ಮತ್ತೆ ಎಲ್ಲಿ ಬಿಟ್ವಿ ಅಂತ ಮತ್ತೆ ವಾಪಸ್ ಶಾಸ್ತ್ರಲಿಂಗಕ್ಕೆ ಹೋದ್ವಿ. ಬಟ್ ಅಲ್ಲಿ ಇರಲಿಲ್ಲ, ಯಾವುದೋ ಮಕ್ಕಳು ಎತ್ಕೊಂಡು ಹೋಗಿದ್ರಂತೆ. ನೆಕ್ಸ್ಟು ಇದನ್ನು ಆರ್ಡ್ರ್ ಮಾಡಿದ್ವಿ. ಸೊ ಇದು ತುಂಬ ರೇರ್, ಅಂಗಡಿಗಳಿಗೆಲ್ಲ ಸುಮಾರು ಕಡೆಗೆಲ್ಲ ಹುಡುಕಿದ್ವಿ, ಸಿಕ್ಕಿಲ್ಲ. ಸ್ವಲ್ಪ ಚೇಂಜ್ ಎಲ್ಲ ಬರ್ತಾ ಇತ್ತು. ಬಟ್ ಇದು ಕೆಲವೊಂದು ಕಡೆ ಸಿಗ್ಬೋದು ಅನ್ಕೋತೀನಿ. ಬಟ್ ಸಿಲ್ಸಿಲ್ಲ, ಎಲ್ಲ ಕಡೆ ಹುಡುಕಿದ್ವಿ, ನಮಗೆಲ್ಲೂ ಸಿಕ್ಕಿಲ್ಲ. ಹಾಗಾಗಿ ಇದನ್ನೊಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಈ ಗೊಂಬೆದು ಈ ಥರ ಕತೆ ಕಾಶ್ವಿದವರಿಗೆ ಹೇಳ್ಬೇಕನ್ನಿಸ್ತು ನಿಮಗೆ. ಸೊ ಕೆಲವೊಬ್ಬರಿಗೆ ರಿಲೇಟ್ ಆಗ್ಬೋದು ಅನ್ಕೋತೀನಿ. ಸುಮಾರು ಮಕ್ಕಳೆಲ್ಲ ಹಿಂಗೆ ಮಾಡ್ತಾರೆ, ಅದಕ್ಕೆ ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತಾರೆ. ಏನಾದರೂ ಮಿಸ್ ಆಗಿಬಿಟ್ರೆ ಈ ಥರ ಮಾಡ್ತಾರೆ. ಸೊ ಸುಮಾರೆಲ್ಲ ಹತ್ವಿ ಕಾಶ್ವಿ 2-3 ದಿನ ಗೊಂಬೆಯಲ್ಲಿ ಅಂತ ಕೇಳಿ ಹುಡುಕ್ತಿದ್ದು. ಬಟ್ ಇದು ಒಂದು ವೆಬ್ಸೈಟಲ್ಲಿ ಸಿಕ್ಕಿದೆ, ಇವಾಗ ತರಿಸಿದ್ದಾರೆ ನೋಡಿ. ಇದು ಒಂದು ಗೊಂಬೆ ಮೊನ್ನೆ ಬಂದಿದೆ ಈ ಥರ. ಇಷ್ಟಿಷ್ಟು ಚಿಕ್ಕದಾಗಿರುತ್ತೆ ನೋಡಿ. ಇದನ್ನು ನಾನು ಓಪನ್ ಮಾಡಿದೆ, ಇವಾಗ ತೋರಿಸ್ತೀನಿ ಹೆಂಗಿದೆ ಅಂತ. ಸ್ವಲ್ಪ ಚಿಕ್ಕದಾಗಿರುತ್ತೆ. ಹಾಗೆಯೇ ಕಾಶ್ವಿ ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ಜಾಸ್ತಿ ಏನು ಹಠ ಮಾಡಿಲ್ಲ, ಪಾಪ ಸುಮ್ಮನೆ ಇದ್ಲು. ಅದಕ್ಕೆ ಅವಳಿಗೆ ಸ್ವಲ್ಪ ಆಟ ಆಡಿಸ್ತಾ ಇದ್ದೀನಿ. ಮುಂಚೆ ಒಬ್ಬಳೇ ಕೂತ್ಕೊಂಡು ಇದರಲ್ಲಿ ಆಟ ಆಡ್ತಿದ್ಲು. ಬಟ್ ಇವಾಗ ನನಗೂ ಕೂಡ ಕುತ್ಕೋ ಅಂತ ತುಂಬ ಹಠ ಮಾಡ್ತಾಳೆ. ಹಾಗಾಗಿ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಅವಳಿಗೆ. ನೆಕ್ಸ್ಟ್ ಇವಾಗ ಅಡುಗೆಯನ್ನು ಮಾಡಬೇಕು. ಹಾಗಾಗಿ ಹೇರ್ನ ಟೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅಡುಗೆಯನ್ನು ರೆಡಿ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಮಾಡಬೇಕು. ಇವಾಗ ಒಂದು ಪಾಯಸ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸಾಂಬಾರೆಲ್ಲ ರೆಡಿಯಾಗಿದೆ, ಸೌತೆಕಾಯಿ ಮತ್ತು ಆಲೂಗಡ್ಡೆ ಹಾಕಿರುವಂಥ ಸಾಂಬಾರು. ಹಾಗೆಯೇ ಇದು ಬಾಯ್ಲ್ಡ್ ರೈಸ್. ಸಿಂಪಲ್ಲಾಗಿ ಒಂದು ಅನಾನಸ್ ಪಾಯಸ ಮಾಡ್ತಾಯಿದ್ದೀನಿ. ಫಸ್ಟು ಈ ಥರ ರವೆ ಹುರ್ಕೋತಾ ಇದ್ದೀನಿ. ಜಾಸ್ತಿ ಹುರಿಯಲ್ಲ, ಸ್ವಲ್ಪ ಗಮ್ಮನ್ನತ್ತೆಲ್ಲ ಅಷ್ಟು ಹುರ್ಕೊತೀನಿ, ಸಾಕು. ಅನಾನಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಮಿಕ್ಸಿಗೆ ಹಾಕೋಬೇಕು. ನೆಕ್ಸ್ಟು ಸ್ವಲ್ಪ ಕರ್ಬೂಜ ಜ್ಯೂಸ್ ಮಾಡಬೇಕು. ಇದು ಕಟ್ ಮಾಡಾಗಿದೆ ಕರ್ಬೂಜ, ನನ್ನ ತಂಗಿನೇ ಕಟ್ ಮಾಡಿದ್ದಾಳೆ. ಕಸ್ತೂರಿ ಬೀಜ ಎಲ್ಲ ನೆನೆಸಿಟ್ಟಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಶುಗರ್ ಏನೂ ಆ್ಯಡ್ ಮಾಡಲ್ಲ, ಯಾಕಂದರೆ ಇದು ತುಂಬ ಸ್ವೀಟ್ ಇದೆ, ಎಕ್ಸ್ಟ್ರಾ ಸ್ವೀಟ್ ಏನು ಬೇಡ. ಹಾಗಾಗಿ ಇದಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿದ್ದೀನಿ. ಸ್ವಲ್ಪ ದಪ್ಪವಾಗಿರಲಿ, ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಆಮೇಲೆ ಕುಡಿದ್ರಾಯ್ತು. ಇದನ್ನು ಮಾಡ್ಕೊಂಡಿದ್ದೀನಿ ಅಲ್ವಾ ಅನಾನಸ್ನ, ಅದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದೇ ಮಿಕ್ಸಿಗೆ ಹಾಕ್ತೀನಿ ನಾನು, ಏನಾಗಲ್ಲ, ಫ್ರೂಟ್ಸ್ ಹಾಕಿದ್ದಲ್ಲ, ಹಾಗಾಗಿ ಇದರಲ್ಲೇ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋತೀನಿ, ತಟ್ಟೆಗೆ ಹಾಕೋತಾ ಇದ್ದೀನಿ. ಆಗಿದೆ. ಇವಾಗ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೋತೀನಿ, ಪಾಯಸ ಮಾಡೋಕ್ಕೆ ರುಬ್ಕೋತೀನಿ. ಇದನ್ನು ಕೂಡ ರುಬ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ, ರವೆ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ಜ್ಯೂಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದು ಹಾಕೋತಾ ಇದ್ದೀನಿ. ಸೊ ಅಡುಗೆ ಮಾಡ್ತಾ 10:30-11 ಗಂಟೆ ಆದಾಗಂತೂ ಹಸಿವಾಗಿಬಿಡುತ್ತಲ್ವ. ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಟಿದ್ದ ಜ್ಯೂಸನ್ನು ತೆಗೆದಿದ್ದೀನಿ. ಇದನ್ನು ಕುಡಿದ್ಬಿಟ್ಟು ನೆಕ್ಸ್ಟು ಮತ್ತೆ ಅಡುಗೆನ ಕಂಟಿನ್ಯೂ ಮಾಡೋಣ. ಇವಾಗ ಸ್ವಲ್ಪ ತುಪ್ಪವನ್ನು ಹಾಕಿದರೆ ನಮ್ಮ ಪಾಯಸ ರೆಡಿ ಆಗಿದೆ. ಇವಾಗ ಅನಾನಸ್ದು
ನೋಡಿ ಸಿಂಪಲ್ ಆಗಿ ಮಾಡಿರುವಂತಹ ರುಚಿಕರವಾದ ಪಾಯಸ ರೆಡಿಯಾಗಿದೆ. ಡ್ರೈ ಫ್ರೂಟ್ಸ್ ಬೇಕಂದರೆ ಹಾಕೋಬೋದು. ನಾನು ಮಕ್ಕಳೆಲ್ಲ ಬಾಯಿಗೆ ಏನಾದರೂ ಸಿಕ್ಕಿದ್ರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಹಾಕಿಲ್ಲ. ನೆಕ್ಸ್ಟ್ ಇದು ಫಿಶ್ ಫ್ರೈಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮ್ಯಾರಿನೇಷನ್ಗೆ ಇಟ್ಟಿದ್ದೆ ಹಾಫ್ ಆನ್ ಅವರ್ ಮುಂಚೆ. ಇವಾಗ ಮ್ಯಾರಿನೇಷನ್ ಆಗಿದೆ. ರವೆ ಫ್ರೈನ ಮಾಡ್ಕೋಬೇಕು. ಇದು ಫಿಶ್ ಫ್ರೈ. ಹಾಗೆಯೇ ಇದು ಬಂದುಬಿಟ್ಟು ಅರಿಶಿನ ಹಾಕಿ ಮಾಡ್ತಾರಲ್ವ, ಅರಿಶಿನ ಮೀನು ಅಂತಾರೆ. ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಹಾಗೆಯೇ ಅದರ ಹೊಟ್ಟೆ ಒಳಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಇದನ್ನು ಹಾಕಿರ್ತೀವಿ. ಏನಂದರೆ ಕರಿಬೇವು ಅಥವಾ ಬೇರೆ ಬೇರೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡ್ಬೋದು. ಸೊ ಆ ಥರ ಇದು ಫಿಶ್ ಫ್ರೈಗೆ. ಕಾಶ್ಮೀರ್ ನೋಡಿ ಅಬ್ಬಾಸ್ಕಸ್ ಆಟ ಆಡ್ತಿದ್ದಾಳೆ. ಜಾಣಿ 1 2 3 ಲೆಕ್ಕ ಮಾಡು ಮಗ. ಹಾಂ ನೆಕ್ಸ್ಟು ಹೇಳು. 3 ಹಾಂ 4. ಹಿಂಗೆ ಉಲ್ಟಾ ಮಾಡು ಮಗ, ಹಿಂಗೆ ಉಲ್ಟಾ ಮಾಡು, ಹಿಂಗೆ ಮಾಡು, ಉಲ್ಟಾ ಮಾಡು. ನೆಕ್ಸ್ಟು ಕೂಲರ್ದು ನೀರು ಖಾಲಿಯಾಗಿದೆ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರನ್ನ ಫಿಲ್ ಮಾಡಬೇಕು. ಕಾಶ್ವಿ ಇವತ್ತು ಸ್ವಲ್ಪ ಸುಮ್ಮನಿದ್ದಾಳೆ. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಏನಿರುತ್ತಲ್ವ, ಸೊ ಅದನ್ನೆಲ್ಲ ಬೇಗ ಮಾಡ್ಕೋತಾ ಇದ್ದೀನಿ. ಚೆಲ್ಲತ್ತೆ ನಿಮ್ಗೆ ಹಾಕಕ್ಕೆ ಬರಲ್ಲ ಕಾಶ್ವಿ, ಅಮ್ಮ ಹಾಕ್ತೀನಿ. ಹಾಂ ಜಾಣಿ ಕಾಶ್ವಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.